ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಸರಳತೆಯ ಸಾಕಾರ ಮೂರ್ತಿ ಚೆನ್ನಮ್ಮ ದೇವೇಗೌಡ ಅವರು ಇಹಲೋಕ ತ್ಯಜಿಸಿದ್ದು, ಅವರ ಅಂತಿಮ ವಿಧಿವಿಧಾನಗಳು ಇಂದು ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದವು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಧ್ಯಾಹ್ನ ಸುಮಾರು 1:30 ಸುಮಾರಿಗೆ ಎಚ್ಎಎಲ್ನಿಂದ ವಿಶೇಷ ವಿಮಾನದ ಮೂಲಕ ಪ್ರಯಾಣಿಸಿ ಹರದನಹಳ್ಳಿಗೆ ಆಗಮಿಸಿದರು. ಮಾವಿನಕೆರೆಯ ಶ್ರೀರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ದೇವೇಗೌಡರ ಕುಟುಂಬದ ಸದಸ್ಯರನ್ನ ಭೇಟಿಯಾದ ಮುಖ್ಯಮಂತ್ರಿಗಳು ಚೆನ್ನಮ್ಮ ಅವರ ನಿಧನಕ್ಕೆ ತೀವ್ರ ಸಂತಾಪ ಸೂಚಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಈ ಶೋಕದ ಸಂದರ್ಭದಲ್ಲಿ ರಾಜಕೀಯದ ಹಲವು ದಿಗ್ಗಜರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ದಿವಂಗತರಿಗೆ ಗೌರವ ಸಲ್ಲಿಸಿದರು. ಸಾನ್ನಿಧ್ಯದಲ್ಲಿ ಇವತ್ತು ಅವ್ರನ್ನ ಸಮಾಧಿ ಮಾಡಬೇಕು ಅನ್ನೋದು ತೀರ್ಮಾನ ಮಾಡಿರೋದು ನನ್ನ ಮಕ್ಕಳೇನೆ. ನನ್ನ ಅಳಿಯಂದಿರೂ ಇಲ್ಲೇ ಇದ್ದಾರೆ, ಹೆಣ್ಣು ಮಕ್ಕಳು ಇಲ್ಲೇ ಇದ್ದಾರೆ. ಎಲ್ಲರೂ ಸೇರಿ ಈ ಒಂದು ತೀರ್ಮಾನಕ್ಕೆ ಬಂದರು. ಈ ಜಮೀನ ಕ್ರಯಕ್ಕೆ ಬರೆಸ್ಕೊಂಡು ತಾಯಿಗೆ ಜಮೀನು ಬೇರೆ ಕಡೆ ಇತ್ತು, ಕೊಡುಗೆ ಅಲ್ಲಿ ಸಮಾಧಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ಮಕ್ಕಳು ನನಗೆ ರಂಗನಾಥನ ಆಶೀರ್ವಾದ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗೋ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ಇವತ್ತು ನನ್ನ ಅಗಲಿ ಹೋಗಿರೋ ನಾನು ಕಣ್ಣಿಗೆ ಹಾಕೋದಿಲ್ಲ, ಆನಂದವಾಗಿ ಹೇಳಿದೆ. ನನ್ನ ಬಿಟ್ಟು ಹೋಗಿದ್ದಾರೆ, ಅವರು ಕಾರಣ. ಅದರಿಂದ ಏನು ನಮ್ಮ ಮಕ್ಕಳುಗಳು ಇಲ್ಲಿ ಮಾಡೋಣ, ನನಗೆ ರಂಗನಾಥನ ಆಶೀರ್ವಾದದಿಂದ ಈ ದೇಶದಲ್ಲಿ ಏನು ಪ್ರಧಾನಮಂತ್ರಿ ಆಗೋ ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ನನ್ನ ಹೆಂಡತಿ ಪ್ರತಿ ಹಂತದಲ್ಲಿ ಚೆನ್ನಮ್ಮ ನನಗೆ ಶಕ್ತಿ ತುಂಬಿದೆ. ಅಂತ ಮಕ್ಕಳೆಲ್ಲ ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆಯ್ತು, ನನ್ನ ಸ್ನೇಹಿತರು ಒಬ್ಬರಿದ್ದಾರೆ, ಅವ್ರ ಹತ್ರ ಹೇಳಬೇಕೋ ಬೇಡ ಗೊತ್ತಿಲ್ಲ ನನಗೆ. ಡಾಕ್ಟರ್ ಕೃಷ್ಣನ್ ಇವರೆಲ್ಲ ಸೇರಿ ನಮ್ಮ ಹಳೆಯಂದರು ಎಲ್ಲ ಹೆಣ್ಮಕ್ಳು ಎಲ್ಲ ಲೆಕ್ಕಾಚಾರ ಮಾಡಿ ಇಲ್ಲಿ ಮಾಡೋದು ತೀರ್ಮಾನ ಮಾಡಿದ್ರು. ಮಳೆ ಬರುತ್ತೆ ಅಂತ ಬಹಳದೊಂದು ಅಭಿಪ್ರಾಯ. ನಾನು ನನ್ನ ಪಕ್ಕದಲ್ಲಿ ಕೂತು ಹಿರಿಯ ರಾಜಕಾರಣಿಗಳಿಗೆ ಹೇಳಿದ್ದು, ಎಳ್ಳಷ್ಟು